ಯತೀಂದ್ರಗೆ ಅಹಿಂದ ಅರಸುಪಟ್ಟ, ಮರಿ ಟಗರಿಗೆ ಅಹಿಂದ ಸಾರಥ್ಯ. ಏನಿದು ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್? ಕರ್ನಾಟಕ ರಾಜಕಾರಣದಲ್ಲಿ ಈಗ ಮತ್ತೆ ಅಹಿಂದ ಅಸ್ತ್ರ ಸದ್ದು ಮಾಡ್ತಿದ್ಯಾ? ಸಿದ್ದರಾಮಯ್ಯ ಅವರ ಹಳೆಯ ರಾಜಕೀಯ ಶಕ್ತಿಯಾದ ಅಹಿಂದಕ್ಕೆ ಮರು ಜೀವ ನೀಡುವ ಪ್ರಯತ್ನ ನಡೀತಿದ್ಯಾ? ಅದರ ಸಾರಥ್ಯವನ್ನ ಈ ಬಾರಿ ಮರಿ ಟಗರು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೀಡುವ ಲೆಕ್ಕಾಚಾರವಿದ್ಯಾ? ಹಳೆಯ ಆಪ್ತರನ್ನ ದೂರವಿಟ್ಟು ಹೊಸ ತಂಡ ಕಟ್ಟುವ ಸಿದ್ದರಾಮಯ್ಯ ಅವರ ಮಾಸ್ಟರ್ ಪ್ಲಾನ್ ಏನು? ಮತ್ತು ಸೆಪ್ಟೆಂಬರ್ 6ರ ಒಬಿಸಿ ಸಮಾವೇಶದ ಹಿಂದೆ ದೊಡ್ಡ ರಾಜಕೀಯ ಲೆಕ್ಕಾಚಾರವೇ ಅಡಗಿದ್ಯಾ? ಬನ್ನಿ ಈ ಸಂಪೂರ್ಣ ರಾಜಕೀಯ ಲೆಕ್ಕಾಚಾರವನ್ನ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಪೊಲಿಟಿಕಲ್ ನ್ಯೂಸ್ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ವೀಕ್ಷಕರೇ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಜೋರಾಗಿರುವ ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಹಳೆಯ ರಾಜಕೀಯ ಅಸ್ತ್ರವಾದ ಅಹಿಂದ ರಾಜಕಾರಣಕ್ಕೆ ಮತ್ತೆ ಜೀವ ತುಂಬುವುದಕ್ಕೆ ಮುಂದಾಗಿದ್ದಾರೆ ಎಂಬ ಚರ್ಚೆ ಇದೀಗ ರಾಜಕೀಯ ವಲಯದಲ್ಲಿ ಜೋರಾಗಿದೆ. ಆದ್ರೆ ಈ ಬಾರಿ ಲೆಕ್ಕಾಚಾರ ಸ್ವಲ್ಪ ವಿಭಿನ್ನವಾಗಿದೆ. ಹಳೆಯ ನಾಯಕರನ್ನೇ ಮುಂದಿಟ್ಟುಕೊಂಡು ಅಹಿಂದ ರಾಜಕಾರಣ ಮಾಡುವ ಬದಲು ಮುಂದಿನ ಪೀಳಿಗೆಯ ನಾಯಕತ್ವವನ್ನ ಕಟ್ಟುವ ಪ್ರಯತ್ನ ನಡೀತಿದೆ ಎನ್ನಲಾಗ್ತಿದೆ. ಈ ಹೊಸ ರಾಜಕೀಯ ತಂಡದಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಪ್ರಮುಖ ಪಾತ್ರ ನೀಡುವ ಸಾಧ್ಯತೆ ಇದೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಸೆಪ್ಟೆಂಬರ್ 6ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಒಬಿಸಿ ಸಮಾವೇಶ ಇದೀಗ ರಾಜಕೀಯ ಕುತೂಹಲಕ್ಕೆ ಕಾರಣವಾಗಿದೆ. ಈ ಸಮಾವೇಶಕ್ಕೆ ನೇರವಾಗಿ ಅಹಿಂದ ಎಂಬ ಹೆಸರನ್ನ ಬಳಸಲಾಗ್ತಿಲ್ಲ. ಆದರೆ ಕುರುಬ ಸಮುದಾಯದ ಮುಖಂಡರು ಸೇರಿದಂತೆ ವಿವಿಧ ಒಬಿಸಿ ನಾಯಕರ ನೇತೃತ್ವದಲ್ಲಿ ಸಮಾವೇಶ ನಡೀತಾ ಇರೋದು. ಇದರ ಹಿಂದೆ ಅಹಿಂದ ರಾಜಕೀಯಕ್ಕೆ ಹೊಸ ರೂಪ ನೀಡುವ ಲೆಕ್ಕಾಚಾರವಿದೆಯಾ ಎಂಬ ಪ್ರಶ್ನೆ ಮೂಡಿಸಿದೆ. ಅಂದ್ರೆ ಹೆಸರು ಅಹಿಂದ ಅಲ್ಲ, ಆದರೆ ರಾಜಕೀಯ ಅಜೆಂಡಾ ಅಹಿಂದ ಆಗಿರಬಹುದಾ? ಇದೇ ಈಗ ಚರ್ಚೆಯಲ್ಲಿರುವ ಪ್ರಮುಖ ಪ್ರಶ್ನೆ. ಇನ್ನೊಂದೆಡೆ ಸಿದ್ದರಾಮಯ್ಯ ಅವರ ಹಳೆಯ ಆಪ್ತ ಬೆಂಬಲಿಗರಾದ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ ಮತ್ತು ಜಮೀರ್ ಅಹಮದ್ ಖಾನ್ ಅವರನ್ನ ಹೊಸ ಲೆಕ್ಕಾಚಾರದಿಂದ ದೂರವಿಡುವ ಪ್ರಯತ್ನ ನಡೆಯುತ್ತಿದೆ ಎಂಬ ಚರ್ಚೆಯೂ ಜೋರಾಗಿದೆ. ಆದ್ರೆ ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷವೇ ಅಹಿಂದದೊಂದಿಗೆ ಸಮಾನಾರ್ಥಕವಾಗಿದೆ. ನಿರ್ದಿಷ್ಟ ಸಮಾವೇಶದಲ್ಲಿ ಭಾಗವಹಿಸದಿರುವುದನ್ನ ಬಣ ರಾಜಕೀಯ ಅಥವಾ ಭಿನ್ನಾಭಿಪ್ರಾಯದ ವಿಚಾರವಾಗಿ ನೋಡಬಾರದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದು ನಿಜವಾಗ್ಲೂ ಬಣ ರಾಜಕಾರಣವೇ ಅಥವಾ ಸಿದ್ದರಾಮಯ್ಯ ಅವರ ಹೊಸ ರಾಜಕೀಯ ತಂತ್ರದ ಭಾಗವೇ? ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ಸಿದ್ದರಾಮಯ್ಯ ಬೆಂಬಲಿಸಿಲ್ಲ. ಈ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿವೆ. ಅಂತಿಮವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಕೆ ಹರಿಪ್ರಸಾದ್ ಅವರಿಗೆ ಸಿಕ್ಕಿರೋದು ಕೂಡ ಹಲವು ರಾಜಕೀಯ ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರ ಹಳೆಯ ಬೆಂಬಲಿಗರೊಂದಿಗೆ ಈಗಿನ ಸಂಬಂಧ ಹೇಗಿದೆ ಎಂಬ ಪ್ರಶ್ನೆ ಕೂಡ ಮುನ್ನೆಲೆಗೆ ಬಂದಿದೆ. ಇದೀಗ ಅಸಲಿ ಪ್ರಶ್ನೆ, ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಯಾಕೆ ಮುನ್ನೆಲೆಗೆ ತರಲಾಗ್ತಾ ಇದೆ? ಯತೀಂದ್ರ ಅವರನ್ನ ಸಚಿವರನ್ನಾಗಿ ಮಾಡಿರುವುದು, ವಿಧಾನ ಪರಿಷತ್ನಲ್ಲಿ ಪಕ್ಷದ ನಾಯಕರನ್ನಾಗಿ ನೇಮಿಸಿರುವುದು ಇವೆಲ್ಲವೂ ಸಿದ್ದರಾಮಯ್ಯ ಅವರ ರಾಜಕೀಯ ಉತ್ತರಾಧಿಕಾರದ ಬಗ್ಗೆ ಚರ್ಚೆ ಹುಟ್ಟುಹಾಕಿದೆ. ಇದರ ಜೊತೆಗೆ ತಂದೆಯ ಹಳೆ ಬೆಂಬಲಿಗರೊಂದಿಗೆ ಸಂಬಂಧ ಸುಧಾರಿಸುವುದಕ್ಕೆ ಯತೀಂದ್ರ ಪ್ರಯತ್ನಿಸುತ್ತಿದ್ದಾರೆ ಎನ್ನಲಾಗ್ತಿದೆ. ಮೈಸೂರಿನಲ್ಲಿ ಎಚ್.ಸಿ. ಮಹದೇವಪ್ಪ, ಕೆ. ವೆಂಕಟೇಶ್ ಹಾಗೂ ತನ್ವೀರ್ ಸೇಠ್ ಸಭೆ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಯತೀಂದ್ರ ಮಧ್ಯ ಪ್ರವೇಶಿಸಿದ್ರು ಎನ್ನಲಾಗಿದೆ. ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಎಂಬ ಮಾಹಿತಿ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ಇಲ್ಲಿ ಮತ್ತೊಂದು ಕುತೂಹಲಕಾರಿ ವಿಚಾರವಿದೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಹಿಂದೆ ಸತೀಶ್ ಜಾರಕಿಹೊಳಿ ತಮ್ಮ ತಂದೆಯ ಸೈದ್ಧಾಂತಿಕ ಉತ್ತರಾಧಿಕಾರಿಯಾಗಲಿದ್ದಾರೆ ಅಂತ ಹೇಳಿದ್ರು. ಹೀಗಿರುವಾಗ ಈಗ ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಳೆಯ ನಾಯಕರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಎನ್ನಲಾಗ್ತಿದೆ. ಮುಂದಿನ ರಾಜಕೀಯ ಲೆಕ್ಕಾಚಾರದಲ್ಲಿ ಇದು ಮಹತ್ವ ಪಡ್ಕೊಂಡಿದೆ. ಅಂದ್ರೆ ಹಳೆಯ ಅಹಿಂದ ಪಾಳೆಯವನ್ನ ಮತ್ತೆ ಒಗ್ಗೂಡಿಸುವ ಜವಾಬ್ದಾರಿ ಯತೀಂದ್ರ ಹೆಗಲಿಗೇರಿದ್ಯಾ ಎಂಬ ಪ್ರಶ್ನೆ ಎದ್ದಿದೆ. ಇದರ ನಡುವೆ ಮತ್ತೊಂದು ಹೆಸರು ಮುನ್ನೆಲೆಗೆ ಬಂದಿದೆ. ಅದು ಡಾಕ್ಟರ್ ಜಿ ಪರಮೇಶ್ವರ್.
ಸೆಪ್ಟೆಂಬರ್ 6ರ ಒಬಿಸಿ ಸಮಾವೇಶಕ್ಕೆ ಪರಮೇಶ್ವರ್ ಅವರನ್ನು ಆಹ್ವಾನಿಸುವ ಸಾಧ್ಯತೆ ಇದೆಯಂತೆ. ಸರ್ಕಾರದ ಪ್ರಮುಖ ದಲಿತ ಮುಖವಾಗಿರುವ ಪರಮೇಶ್ವರ್ ಅವರನ್ನ ಸಮಾವೇಶದಲ್ಲಿ ಮುಂಚೂಣಿಗೆ ತರೋ ಮೂಲಕ ಅಹಿಂದ ರಾಜಕೀಯಕ್ಕೆ ಮತ್ತಷ್ಟು ಬಲ ನೀಡುವ ಲೆಕ್ಕಾಚಾರ ಇರಬಹುದು ಎನ್ನಲಾಗ್ತಿದೆ. ಅಂದ್ರೆ ಒಂದು ಕಡೆ ಒಬಿಸಿ, ಮತ್ತೊಂದು ಕಡೆ ದಲಿತ, ಇದರ ಜೊತೆಗೆ ಮುಸ್ಲಿಂ ಮತ್ತು ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್, ಇವೆಲ್ಲವನ್ನ ಒಗ್ಗೂಡಿಸುವ ಪ್ರಯತ್ನವೇ ಈ ಹೊಸ ರಾಜಕೀಯ ತಂತ್ರವೇ ಎಂಬ ಚರ್ಚೆ ಶುರುವಾಗಿದೆ. ಇನ್ನು ಸಿದ್ದರಾಮಯ್ಯ ಅವರ ರಾಜಕೀಯ ಶಕ್ತಿಯ ಬಗ್ಗೆ ಮಾತನಾಡೋದಾದ್ರೆ, ರಾಜ್ಯದಲ್ಲಿ ಪ್ರಭಾವಶಾಲಿ ಸಮುದಾಯವಾಗಿರುವ ಕುರುಬ ಸಮುದಾಯದ ಮೇಲೆ ಸಿದ್ದರಾಮಯ್ಯ ಅವರಿಗೆ ಇರುವ ಪ್ರಭಾವ ಈ ಸಂಪೂರ್ಣ ಲೆಕ್ಕಾಚಾರದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಹೀಗಾಗಿ ಅಹಿಂದ ರಾಜಕಾರಣಕ್ಕೆ ಹೊಸ ರೂಪ, ಯತೀಂದ್ರಗೆ ಪ್ರಮುಖ ಜವಾಬ್ದಾರಿ, ಹಳೆಯ ನಾಯಕರೊಂದಿಗೆ ಹೊಂದಾಣಿಕೆ, ಒಬಿಸಿ ಸಮಾವೇಶ, ಪರಮೇಶ್ವರ್ ಅವರಂತಹ ಪ್ರಮುಖ ನಾಯಕರಿಗೆ ವೇದಿಕೆ, ಇವೆಲ್ಲವನ್ನ ಒಟ್ಟಿಗೆ ನೋಡಿದ್ರೆ ಸಿದ್ದರಾಮಯ್ಯ ಮುಂದಿನ ಹಂತದ ರಾಜಕೀಯಕ್ಕೆ ಹೊಸ ತಂಡ ಕಟ್ಟುತ್ತಿದ್ದಾರಾ ಎಂಬ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಒಟ್ನಲ್ಲಿ ಇದು ಕೇವಲ ಒಂದು ಒಬಿಸಿ ಸಮಾವೇಶವೇ ಅಥವಾ ಅಹಿಂದ ರಾಜಕಾರಣದ ರೀಲಾಂಚಾ? ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೇವಲ ಸಚಿವ ಸ್ಥಾನ ಮತ್ತು ವಿಧಾನ ಪರಿಷತ್ನ ಜವಾಬ್ದಾರಿ ಮಾತ್ರವಲ್ಲ, ತಂದೆಯ ರಾಜಕೀಯ ಪರಂಪರೆಯನ್ನು ಮುಂದುವರಿಸುವ ದೊಡ್ಡ ಜವಾಬ್ದಾರಿ ನೀಡುವ ಸಿದ್ಧತೆ ನಡೀತಿದ್ಯಾ? ಹಳೆಯ ಆಪ್ತರನ್ನ ಮತ್ತೆ ಒಂದುಗೂಡಿಸುವ ಪ್ರಯತ್ನನ, ಹೊಸ ನಾಯಕರಿಗೆ ಅವಕಾಶನ, ಒಬಿಸಿ ಮತ್ತು ದಲಿತ ಸಮುದಾಯಗಳ ಒಗ್ಗೂಡಿಸುವಿಕೆ, ಇದೆಲ್ಲದರ ಹಿಂದೆ ಸಿದ್ದರಾಮಯ್ಯ ಅವರ ಮಾಸ್ಟರ್ ಪ್ಲಾನ್ ಏನು ಮತ್ತು ಮುಂದಿನ ಕರ್ನಾಟಕ ರಾಜಕಾರಣದಲ್ಲಿ ಮರಿ ಟಗರು ಯತೀಂದ್ರ ಅವರ ಪಾತ್ರ ಎಷ್ಟು ದೊಡ್ಡದಾಗಲಿದೆ? ಇದಕ್ಕೆ ಸೆಪ್ಟೆಂಬರ್ 6ರ ಒಬಿಸಿ ಸಮಾವೇಶದ ನಂತರ ಇನ್ನಷ್ಟು ಸ್ಪಷ್ಟತೆ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಪ್ರಕಾರ ಯತೀಂದ್ರ ಸಿದ್ದರಾಮಯ್ಯ ಅವರ ಅಹಿಂದ ರಾಜಕೀಯದ ಮುಂದಿನ ಸಾರಥಿಯಾಗ್ತಾರಾ? ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಪ್ರಮುಖ ರಾಜಕೀಯ ವಿಶ್ಲೇಷಣೆಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.